ಬನ್ನಿ ಒಂದ್ಸಲ ಯೂನಿವರ್ಸಿಟಿ ನೋಡ್ಕೊಂಡ್ ಬರೋಣ. ಸೊ ಬನ್ನಿ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಯಾವ ಥರ ಅಂತ ನೋಡ್ಕೊಂಡ್ ಬರೋಣ. ಧಾರವಾಡ ಯೂನಿವರ್ಸಿಟಿಲಿ 4 ಎಕರೆ ಜಾಗ ಬರೀ ಸ್ಪೋರ್ಟ್ಸ್ ಅಂತ ಇಟ್ಟಿದ್ದಾರೆ. ಜಿಮ್, ಮಾರ್ವಾಡ್ ಯೂನಿವರ್ಸಿಟಿಲಿ ವಿ ಆಲ್ಸೋ ಹ್ಯಾವ್ ಜಿಮ್. iOS ಲ್ಯಾಬ್, ನಿಮ್ಮ ಆಪಲ್ ಮೊಬೈಲ್ಸ್ ಅಲ್ಲಿ ಆಪ್ಸ್ ಎಲ್ಲ ಮಾಡ್ಬೇಕಲ್ಲ, ಆ ಆಪ್ಸ್ ಡೆವಲಪ್ ಮಾಡೋದಕ್ಕೆ ಈ ಲ್ಯಾಬ್ ಅಲ್ಲಿ ಮಕ್ಕಳಿಗೆ ಆಪರ್ಚುನಿಟಿ ಸಿಗುತ್ತೆ. See, a main attraction of Marwadi University is the college has super computer, Param Shawar. ಈ ಥರ ಸೂಪರ್ ಕಂಪ್ಯೂಟರ್ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಗೋದೇ ಇಲ್ಲ. ಮಾರ್ವಾಡಿ ಯೂನಿವರ್ಸಿಟಿ ಹ್ಯಾಸ್ ಗಾಟ್ ದಿಸ್ ಸೂಪರ್ ಕಂಪ್ಯೂಟರ್. ದಿಸ್ ಇಸ್ ಫಾಸ್ಟೆಸ್ಟ್ ಕಂಪ್ಯೂಟರ್. ನೀವು ಒಂದ್ಸಲ ಗೂಗಲ್ ಮಾಡಿ ನೋಡಿ ವಾಟ್ ಈಸ್ ಪರಮ್ ಶವಕ್ ಅಂತ. ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಎ ಸೂಪರ್ ಕಂಪ್ಯೂಟರ್. ಇಲ್ಲೇನಾಗುತ್ತೆ, ನೀವು ಈ ಕಂಪ್ಯೂಟರ್ ಕೂಡ ವರ್ಕ್ ಮಾಡೋ ಆಪರ್ಚುನಿಟಿ ಕೂಡ ನಿಮಗೆ ಸಿಗುತ್ತೆ. ಇದು ಮಾರ್ವಾಡಿ ಯೂನಿವರ್ಸಿಟಿಯ ಮೂಟ್ ಕೋರ್ಟ್. ಈಗ ನಾನಿರೋದು ಮಾರ್ವಾಡಿ ಯೂನಿವರ್ಸಿಟಿಯ ಒನ್ ಆಫ್ ದ ಟೈಪ್ ಆಫ್ ಕ್ಲಾಸ್ ರೂಮ್. ಈ ಕ್ಲಾಸ್ ರೂಮ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಜಸ್ಸಿ ಎಷ್ಟು ಚೆನ್ನಾಗಿ ವೆಂಟಿಲೇಷನ್ ಇದೆ. ಆಮೇಲೆ ಇದು ಸೌಂಡ್ ಪ್ರೂಫ್ ಕ್ಲಾಸ್ ರೂಮ್, ಅಂದರೆ ಹೊರಗಡೆ ಸೌಂಡು ಒಳಗಡೆ ಕೇಳಿಸಲ್ಲ, ಒಳಗಡೆ ಸೌಂಡು ಹೊರಗಡೆ ಕೇಳಿಸಲ್ಲ. ಈ ಕ್ಲಾಸ್ ರೂಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಮತ್ತೆ ಸ್ಟೂಡೆಂಟ್ ಆಗೋಣ, ಕಾಲೇಜಿಗೆ ಅಡ್ಮಿಷನ್ ಆಗಿ ಸ್ಟೂಡೆಂಟ್ ಆಗಿ ಮಾರ್ವಾಡಿ ಯೂನಿವರ್ಸಿಟಿಗೆ ಸೇರ್ಕೊಳ್ಳೋಣ ಅಂತ ಅನಿಸುತ್ತೆ. ಸೊ ಇದು 180 ಡಿಗ್ರಿ ಕ್ಲಾಸ್ ರೂಮ್. ಸೊ ಇದು ಇಲ್ಲಿರೋ ಆಡಿಟೋರಿಯಂ, ಬಿಗ್ಗೆಸ್ಟ್ ಆಡಿಟೋರಿಯಂ. 950 ಜನ ಒಂದೇ ಸಲ ಕೂತ್ಕೊಂಡು ಈ ಆಡಿಟೋರಿಯಂನ ಇರ್ಬೋದು. ಸೊ ಬನ್ನಿ ಕನ್ನಡ ಮಕ್ಕಳನ್ನ ಮೀಟ್ ಮಾಡ್ಸೋಣ ಮಾರ್ವಾಡಿ ಯೂನಿವರ್ಸಿಟಿಲಿ. ಹಾಯ್ ಹಾಯ್ ಸರ್, ನಿಮ್ಮ ಹೆಸರು? ಸಂಚಿತ್ ಕುಮಾರ್ HK. ಸಂಚಿತ್ ಕುಮಾರ್ HK. ಸಂಚಿತ್ ಕುಮಾರ್ HK. ಯಾವ ಕಾಲೇಜು +2 ಮಾಡಿದ್ರು? 12th ಭಾರತಿ ಕಾಲೇಜ್, KM ದೊಡ್ಡಿ, ಮದ್ದೂರು ತಾಲೂಕ್, ಮಂಡ್ಯ ಡಿಸ್ಟ್ರಿಕ್ಟ್. ಮಂಡ್ಯ ಡಿಸ್ಟ್ರಿಕ್ಟ್. ವೆರಿ ಗುಡ್. ಇಲ್ಲಿ ಯಾವ ಕೋರ್ಸ್ ಹೋಗ್ತಾ ಇದೆಯಮ್ಮ? BSc ಅಗ್ರಿಕಲ್ಚರ್. ಅಗ್ರಿಕಲ್ಚರ್. ಹೇಗಿದೆ ಅಗ್ರಿಕಲ್ಚರ್ ಕೋರ್ಸ್? ಚೆನ್ನಾಗಿದೆ ಸರ್. ಎಷ್ಟು ಫೀಸ್ ಇಲ್ಲಿ? 2 lakh. 2 lakh per year ಆಗುತ್ತಾ? ಸರ್. ಓಕೆ. ಇಲ್ಲಿ ನಿಮಗೆ CT ಏನಾದ್ರು ಇತ್ತಾ? CT ಏನಿಲ್ಲ. ಏನಿಲ್ಲ. ಸೊ ಆರ್ ಯು ಹ್ಯಾಪಿ ಓವರ್ ಹಿಯರ್? ಎಸ್ ಸರ್. ನಿಮ್ ಫ್ರೆಂಡ್ಸ್ ಎಲ್ಲ ಕರೀಬೋದಾ ನೀನು ಮಾರ್ವಾಡಿ ಯೂನಿವರ್ಸಿಟಿ ಜಾಯ್ನ್ ಆಗ್ಬೋದಂತ? ಎಸ್ ಸರ್. ಓಕೆ. ಹೇಗಿದ್ಯಾ? ಫೈನ್ ಸರ್. ಯಾವ ಊರು ಮನೋಜ್? ಮಂಡ್ಯದಲ್ಲಿ ಮಳವಳ್ಳಿ. ಮಳವಳ್ಳಿ. ಸೊ ಮನೋಜ್ ಮಳವಳ್ಳಿಯಿಂದ. ಸೊ ಯಾವ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿದ್ ನೀವು +2 ನ? ಉಡುಪಿಯಲ್ಲಿ ಓದಿದ್ದು. ಉಡುಪಿಲಿ ಓದಿದ್ದ? ಯಾವ ಕಾಲೇಜ್? ಜನತಾ PU ಕಾಲೇಜ್. ಓಕೆ. ಸೊ ಇಲ್ಲಿ ಮಾರ್ವಾಡಿ ಯೂನಿವರ್ಸಿಟಿ ಯಾವ ತರ ಅನಿಸ್ತು ನಿಮ್ಗೆ? ಮಾರ್ವಾಡಿ ಯೂನಿವರ್ಸಿಟಿ ಒಂದ್ ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತಾ ಇದೆ ಕರ್ನಾಟಕ ಹೋಲಿಸ್ಕೊಂಡ್ರೆ. ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಓಕೆ. ಕಾಲೇಜ್ ಫೀಸ್ ಕರ್ನಾಟಕ ಹೋಲಿಸ್ಕೊಂಡ್ರೆ ಎಷ್ಟೋ ಆಸೆ ಇದೆ. ಓಕೆ. ಇನ್ಫ್ರಾಸ್ಟ್ರಕ್ಚರ್, ಕಾಲೇಜ್, ಓಕೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಬೇರೆ ಕಡೆಯಿಂದ ಇಲ್ಲಿ ಸುಮಾರು ಜನ ಹೆಚ್ಚು ಕಡಿಮೆ ಒಂದ್ 50 ಕಂಟ್ರಿಯಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ. 50 ದೇಶದಿಂದ ಸ್ಟೂಡೆಂಟ್ಸ್ ಇಲ್ಲಿ ಇದ್ದಾರೆ. ಏನ್ ಓದ್ತಾ ಇದೆಯಾ ಇಲ್ಲಿ? BSc ನರ್ಸಿಂಗ್ ಓದ್ತಿದ್ಯಾ? ಓಕೆ. ಹೇಗಿದೆ ಕಾಲೇಜ್ ಎಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಏನ್ ಮಾಡ್ತಿದ್ದೆ ಇಲ್ಲಿ? ಯಾವ ಲ್ಯಾಬ್ ಇದು? ಅನಾಟಮಿ ಲ್ಯಾಬ್ ಸರ್. ಅನಾಟಮಿ ಲ್ಯಾಬ್. ಏನ್ ಮಾಡ್ತಿರ್ತಾರೆ? ನಿನ್ನ ಹೆಸರೇನಪ್ಪ? ಶ್ರೀಶಾಂತ್. ನೀನು ಕನ್ನಡದವನ? ಯಾವ ಊರು? ಉಡುಪಿಯಿಂದನಾ? ಹೇಗಿದೆ ಕಾಲೇಜಲ್ಲಿ ನರ್ಸಿಂಗ್? ಸೊ ಸ್ಪೋರ್ಟ್ಸ್ ಎಲ್ಲ ಯಾವ ತರ ಇದೆ? ಸ್ಪೋರ್ಟ್ಸ್ ಎಲ್ಲ ಅವರು ಅದ್ರದ್ರದೇ ಸಪರೇಟ್ ಕೋಚ್ ಗಳಿದ್ದಾರೆ. ಸ್ಪೋರ್ಟ್ಸ್ ಇವೆಂಟ್ ಗಳು ಎಲ್ಲ ನಡೆಸ್ತಾ ಇರ್ತಾರೆ. ಇಂಟರ್ ಕಾಲೇಜ್ ಡಿಬೇಟ್, ಹೊರಗಡೆ ಔಟ್ ಸೈಡ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಏನಾದ್ರು ಟೂರ್ನಮೆಂಟ್ ಗಳಿದ್ರೆ ಎಲ್ಲ ಚೆನ್ನಾಗಿ ಆಡಿಸ್ತಾರೆ. ಓಕೆ. ಸೊ ಇಲ್ಲಿ ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಶ್ರೀನಿ ಸರ್ ಇಂದಾನೆ ಗೊತ್ತಾಗಿದೆ. ಶ್ರೀನಿ ಸರ್ ನಿಮ್ಗೆ ಹೇಳಿದ್ರು. ಓಕೆ. ಅದಾದ್ಮೇಲೆ ಏನ್ ಮಾಡಿದ್ರೆ? ಹೌ ಡಿಡ್ ಯು ಪ್ರೊಸೆಸ್ ಹಿಯರ್? ಯಾವ ತರ ಬಂದ್ರಿ ಇಲ್ಲಿಗೆ? ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್, ಕಾಲ್ ಅಲ್ಲಿ ಮಾತಾಡಿದ್ವಿ. ಅದಾದ ನಂತರ ಬ್ಯಾಂಗ್ಳೂರಿಂದ ಫ್ಲೈಟ್ ಅಲ್ಲಿ ಬಂದಿದ್ವಿ. ಇಲ್ಲಿ ಒಂದ್ಸತಿ ಬಂದು ಎಲ್ಲ ಚೆಕ್ ಮಾಡಿದ್ವಿ ಸರ್. ಓಕೆ. ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಆನ್ ದ ಸ್ಪಾಟ್ ನಾವು ಅಡ್ಮಿಷನ್ ತಗೊಂಡ್ರೆ ಏನೇನ್ ನೋಡಿದ್ರಿ ನೀವು? ಅಡ್ಮಿಷನ್ ಆಗಿದ ಮುಂಚೆ ಏನೇನ್ ಪಾಯಿಂಟ್ಸ್ ನೀವು ಕನ್ಸಿಡರ್ ಮಾಡಿದ್ರಿ ಇಲ್ಲಿ? ಲೈಬ್ರರಿ ನೋಡಿದ್ರಿ. ಓಕೆ. ಜಿಮ್ ಏರಿಯಾ, ಸ್ಪೋರ್ಟ್ಸ್, ವೆರಿ ಗುಡ್. ಫೀಸ್ ಸ್ಟ್ರಕ್ಚರ್ ವೆರಿ ಗುಡ್. ಮತ್ತೆ ಕ್ಯಾಂಪಸ್, ಆಪರ್ಚುನಿಟೀಸ್. ಹಾಸ್ಟೆಲ್ ವೆರಿ ಗುಡ್. ನೀವು ಬೆಂಗಳೂರು ಕಾಲೇಜ್ ನೋಡಿರ್ತೀರಲ್ಲ, ಅಲ್ಲಿಗೆ ಏನ್ ವ್ಯತ್ಯಾಸ ಅನ್ಸುತ್ತೆ ನಿಮ್ಗೆ? ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಫೀಸ್. ಸೊ ಇದೇ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರು ಓದ್ಬೇಕಾದ್ರೆ ಎಷ್ಟು ಕೊಡ್ಬೇಕಾಗಿತ್ತು ಫೀಸ್? ಮಿನಿಮಮ್ 5 ಲಕ್ಷ ಮಿನಿಮಮ್ ಕೊಡ್ಬೇಕಾಗತ್ತೆ. 4 to 5 lakhs ಆಗುತ್ತೆ. ಡೊನೇಷನ್ಸ್ ಬೇರೆ ಇರುತ್ತೆ. ಇಲ್ಲಿ ನಿಮ್ಗೆ ಯಾವುದೇ ತರ ಡೊನೇಷನ್ಸ್ ಏನಿಲ್ಲ. ಇದು ಮೆರಿಟ್ ಸೀಟ್ ಸರ್, ಪ್ರೈವೇಟ್ ಸೀಟ್ ಅಲ್ಲ, ಮೆರಿಟ್ ಸೀಟ್. ಓಕೆ.
ಸೊ ಹಂಗಾಗಿ ನಿಮ್ಗೆ ಇಲ್ಲಿ ಈಸಿ ಆಯ್ತು. ಸೊ ಈಗ ನೀವು ಅಲ್ಲಿನ ಕರ್ನಾಟಕದಿಂದ ಬಂದ್ರಿ ಇಲ್ಲಿ ನಿಮ್ಗೆ ಕಷ್ಟ ಆಗ್ಲಿಲ್ವಾ? ನಿಮ್ ಭಾಷೆ ಬೇರೆ, ಇಲ್ಲಿ ಗುಜರಾತಿ ಭಾಷೆ ಬೇರೆ, ಯಾವ ತರ ಮಾಡಿದ್ರಿ? ಹಾಗೇನಿಲ್ಲ, ಅಡ್ಜಸ್ಟ್ ಆದ್ವಿ. Okay. ಇಂಗ್ಲಿಷ್ ಮಾತಾಡ್ತೀವಿ ಸರ್. ಓಕೆ, ಅಂದ್ರೆ ನಮ್ಗೆ ಸ್ವಲ್ಪ ಹಿಂದಿ ಗೊತ್ತಿರೋದ್ರಿಂದ ನಾವು ಅಡ್ಜಸ್ಟ್ ಆದ್ರಿ. ಅವ್ರು ಬೇರೆಯವರು ಅಷ್ಟೇ, ಕನ್ನಡ ಗೊತ್ತಿರೋರು ಕೂಡ ಅಡ್ಜಸ್ಟ್ ಆಗಿದ್ರು, ಏನೋ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಮ್ಮವ್ರು ಇದಾರೆ, ಏನೋ ಪ್ರಾಬ್ಲಮ್. ನನಗೆ ಇಲ್ಲಿ ತುಂಬಾ ಚೆನ್ನಾಗಿ ಅನ್ಸ್ತು ಸರ್. ಎಲ್ಲ ಇಟ್ ಇಸ್ ಲೈಕ್ ಫ್ಯಾಮಿಲಿ ಎನ್ವೈರನ್ಮೆಂಟ್ ಇದೆ ಅಂಡ್ ಎಲ್ರ ಜೊತೆ ಮಾತಾಡ್ಬೋದು ಅಂಡ್ ನಮ್ ಇನ್ನ ಹೊಸ ಕಲ್ಚರ್ಸ್ ತಿಳಿಬಹುದು. ಸೊ ನಾನ್ ತುಂಬಾ ಕಲ್ತಿದ್ದೀನಿ ಸರ್. ಇಲ್ಲಿಗೆ ಬಂದ್ಮೇಲೆ ನಾವ್ ಹೆಂಗೆ ಐ ಹ್ಯಾವ್ ಟು ಸ್ಟೇ ಇನ್ ದ ಸೊಸೈಟಿ ಅನ್ನೋದು ಕಲ್ತಿದ್ದೀನಿ. ವೆರಿ ಗುಡ್. ಸೊ ಎಲ್ಲಾದ್ರಲ್ಲೂ ಹೆಂಗೆ ಗೆದ್ಕೊಂಡ್ ಬರ್ಬೇಕು ಅನ್ನೋದು ಕಲ್ತಿದ್ದೀನಿ. ವೆರಿ ಗುಡ್. ಐ ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್ ಸರ್. ಓಕೆ, ಸಿಟಿ ಏನಾದ್ರು ಬರ್ದಿದ್ದಮ್ಮ ನೀನಲ್ಲಿ? ಸಿಟಿ ಬರ್ದಿದೆ ಸರ್. ಓಕೆ, ಸಿಟಿ ಯೂಸ್ ಆಗುತ್ತಾ ಇಲ್ಲಿ ಮಾರ್ವಾಡಿ ಯೂನಿವರ್ಸಿಟಿಗೆ? ನಿಮ್ಗೆ ಏನಾದ್ರು ಸಿಟಿ ಬೇಕಾ ಇಲ್ಲಿಗೆ? ಸಿಇಟಿ ಜಸ್ಟ್ ಫಾರ್ ನಾಲೆಡ್ಜ್ ಸರ್. ನಾವಿಲ್ಲಿ ನಮಗೆ ಸಿಇಟಿ ಫೀಸ್ ಎಷ್ಟಿದೆ ಅಲ್ಲ, ಇಲ್ಲಿ ಕಾಲೇಜ್ ಫೀಸ್ ಅಷ್ಟೇ ಇದೆ ಸರ್. ಸೊ ನಮಗ್ ಗೊತ್ತಿದ್ದಂಗೆ ಸಿಇಟಿ ಏನ್ ಬೇಕಾಗಿಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಯಾವ ತರ ಇದೆ ಸರ್? ತುಂಬಾ ಚೆನ್ನಾಗಿದೆ. ಓಕೆ, ಮಾರ್ವಾಡಿ ಫೆಸ್ಟ್ ಆಯ್ತು ಅಂತ ತಿಳ್ಕೊಂಡೆ, ಯಾವ ತರ ಇತ್ತು? ಚೆನ್ನಾಗಿತ್ತು ಸರ್. ಓಕೆ, ಯಾರು ಬಂದಿದ್ರು? ರಿತ್ವಿಸ್ ಬಂದಿದ್ರು ಅಂಡ್ ಸೋಲಾಂಕಿ ಸರ್ ಬಂದಿದ್ರು. ಓಕೆ, ಯು ಆಲ್ ಎಂಜಾಯ್ಡ್? ಎಸ್ ಸರ್. ಓಕೆ, ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲ ಏನಾದ್ರು ಡೌಟ್ ಇದ್ರೆ ಕ್ಲೋಸ್ ಮಾಡ್ತಾರೆ, ಡೌಟ್ ಸಾಲ್ವ್ ಮಾಡ್ತಾರೆ. ಓಕೆ, ಆಮೇಲೆ ನಾವ್ ಏನಕ್ಕೆ ಹೇಳಿದ್ರು ಅವರು ನೋ ಅನ್ನಲ್ಲ, ಎಲ್ಲ ಸಾಲ್ವ್ ಮಾಡ್ತಾರೆ. ಇಲ್ಲಿ ಬೇರೆ ದೇಶ ಮಕ್ಕಳು ಕೂಡ ನೋಡಿದೆ ನಾನು, ಅವರೆಲ್ಲ ಫ್ರೆಂಡ್ಶಿಪ್ ಮಾಡಿದಿರಾ? ಓಕೆ, ಹೇಗಿದ್ರೆ ಆ ಹುಡುಗರಲ್ಲಿ ಯಾವ ತರ ಹೊಂದ್ಕೊಂಡಿದ್ದಾರೆ? ಎಲ್ಲ ಫ್ರೆಂಡ್ ಯಾರ ಹತ್ರ ಹೋಗಿ ಮಾತ್ರ ಇದು ಟ್ರೈ ಮಾಡಿದ್ರು ಅವ್ರು ನೀಟಾಗಿ ರಿಪ್ಲೈ ಮಾಡ್ತಾರೆ. ಓಕೆ, ಸೊ ಯು ಆರ್ ಫ್ರೆಂಡ್ಲಿ ಆಗಿ ಇದು ಮಾಡ್ತಾರೆ. ಓಕೆ, ಓಕೆ. ಇಲ್ಲಿ ಎಷ್ಟು ದೇಶದಿಂದ ಮಕ್ಕಳಿದ್ದಾರೆ ಇಲ್ಲಿ? 50+ ಅಂತ. ಓಕೆ, ಅಂದ್ರೆ 50 ದೇಶ ಜನಗಳು ನಿಮ್ ಫ್ರೆಂಡ್ಸ್ ಇದಾರೆ ಇವತ್ತು ಕಮಿಂಗ್ ಟು ಮಾರ್ವಾಡಿ ಬಂದ್ಮೇಲೆ. ಡೈವರ್ಸಿಟಿ ಸಿಗುತ್ತೆ. ಬೇರೆ ಸ್ಟೇಟಿಗೆ ಹೋಗಿ ಫ್ರೆಂಡ್ಸ್ ಮಾಡ್ಕೋಬೇಕು, ನಾಲೆಜ್ ತಗೋಬೇಕಾಗಿತ್ತು. ಡೈರೆಕ್ಟ್ ಆಗಿ ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಸೊ ನೋ ಪ್ರಾಬ್ಲಮ್. ಸ್ಕಿಪ್ ಮಾಡ್ಬೋದು. ಸೊ ನಿಮ್ ಊರಲ್ಲಿ? ನಾನು ಗುಲ್ಬರ್ಗಾಯಿಂದ ಬಂದಿದ್ದೀನಿ. ಗುಲ್ಬರ್ಗ ಮಾರ್ವಾಡಿಗೆ ಬಂದ ಏನ್ ತೊಂದರೆ ಆಗ್ತಿಲ್ವಾ? ಹೆಂಗಿದೆ ಕಾಲೇಜ್ ಎಲ್ಲ ಸೆಟಪ್ ಎಲ್ಲ? ಸೊ ಫ್ಯಾಕಲ್ಟಿ ಎಲ್ಲ ಚಲೋ ಇದ್ದಾರೆ, ಟೀಚಿಂಗ್ ಎಲ್ಲ ಚಲೋ ಅದ. ಭಾಷೆ ತೊಂದರೆ ಆಗಲ್ವಾ? ಇಲ್ಲ. ಓಕೆ, ಫೀಸ್ ಎಷ್ಟು? ಫೀಸ್ 40,000 ಪರ್ಸನ್. ಸೊ ಫೀಸ್ ಕೂಡ ಬೆಂಗಳೂರಿಗಿಂತ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಬೆಂಗಳೂರಲ್ಲಿ ಅಂದ್ರೆ ಟಾಪ್ ರೇಂಜ್ ಕಾಲೇಜಸ್ ಆಗಿದೆ. ಸೊ ಇಲ್ಲಿ ಏನೋ ಡೊನೇಷನ್ ಏನಾದ್ರು ಕೊಟ್ರಾ ನೀವು? ಇಲ್ಲ, ವಿತೌಟ್ ಡೊನೇಷನ್. ವಿತೌಟ್ ಡೊನೇಷನ್. ಫೀಸ್ ಎಷ್ಟಿತ್ತು ನಿಮ್ದು? ಟ್ಯೂಷನ್ ಫೀಸ್, ಕಾಲೇಜ್ ಫೀಸ್? ಕಾಲೇಜ್ ಒಂದು 62,000 ಪರ್ ಸೆಮ್. ಸೆಮ್. ಸೊ 62,000 ಪರ್ ಸೆಮ್, ಅಂದ್ರೆ 1.5 ಲಕ್ಷಕ್ಕಿಂತ ಕಡಿಮೆ ಪರ್ ಇಯರ್ ಫೀಸ್. 1,25,000. ಹಾಸ್ಟೆಲ್ ಮಾತ್ರ ಸೆಪರೇಟ್ ಇರುತ್ತೆ? ಹಾಸ್ಟೆಲ್ ಸೆಪರೇಟ್. ಓಕೆ, ಹಾಸ್ಟೆಲ್ ಯಾವ ತರ ಇದೆ? ಹಾಸ್ಟೆಲ್ ಎಲ್ಲ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಕಾಮನ್ ವಾಶ್ರೂಮ್ ಇದೆ. ನಮ್ಗೆ ಯಾವ ಕಂಫರ್ಟಬಲ್ ಇದೆಯೋ ಆ ಬ್ಲಾಕ್ ತಗೋಬಹುದು. ಸೊ ಊಟಕ್ಕೇನು ತೊಂದರೆ ಆಗ್ಲಿಲ್ವಾ? ಊಟಕ್ಕಿಲ್ಲ ಸರ್. ನಮ್ ಸೌತ್ ಇಂಡಿಯನ್ ಮೆಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸೌತ್ ಇಂಡಿಯನ್ ಸ್ಟೂಡೆಂಟ್ಸ್ ಗೆ ಯಾವ ತರ ಪ್ರಾಬ್ಲಮ್ಸ್ ಇರಲ್ಲ. ಓ, ವೆರಿ ಗುಡ್. ಮತ್ತೊಬ್ಬ ಸ್ಟೂಡೆಂಟ್ ಇದಾರೆ ದೊಡ್ಡಬಳ್ಳಾಪುರದಿಂದ, ಕೌಶಲ್ ಅಂತ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಳೋಣ, ಮಾರ್ವಾಡಿ ಯೂನಿವರ್ಸಿಟಿ ಯಾವ ತರ ಇದೆ ಅಂತ ಕೇಳೋಣ. ಹಾಯ್ ಕೌಶಲ್, ಹೌ ಆರ್ ಯು? ನೈಸ್ ಸರ್, ವಾಟ್ ಅಬೌಟ್ ಯು? ಐ ಆಮ್ ವೆರಿ ಮಚ್ ಗುಡ್. ಸೊ ಹೇಗಿದೆ ಮಾರ್ವಾಡಿ ಯೂನಿವರ್ಸಿಟಿ? ಕಾಲೇಜ್ ಚೆನ್ನಾಗಿದೆ, ದೊಡ್ಡ ಕ್ಯಾಂಪಸ್ ಇದೆ, ದೆನ್ ಫ್ಯಾಕಲ್ಟೀಸ್ ಎಲ್ಲಾನು ಇದೆ. ಎಜುಕೇಶನ್ ಪ್ರೊವೈಡ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೌಶಲ್, ನೀನು ದೊಡ್ಡಬಳ್ಳಾಪುರ ಅಂದ್ರೆ ಕರೆಕ್ಟಾ? ಹಾ ಸರ್. ನೀನ್ ದೊಡ್ಡಬಳ್ಳಾಪುರದಿಂದ ಮಾರ್ವಾಡಿ ಯೂನಿವರ್ಸಿಟಿಗೆ ಹೆಂಗ್ ಬಂದೆ? ಲೈಕ್ ನಿನಗೆ ಏನ್ ಅನಿಸ್ತು? ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಎಷ್ಟೊಂದು ಕಾಲೇಜ್ ಇದೆ ಅಲ್ವಾ, ಇಲ್ಲಿಗೆ ಹೆಂಗ್ ಅನಿಸ್ತು? ಮಾರ್ವಾಡಿಗೆ ಬರ್ಬೇಕಂತ ಏನ್ ಅನಿಸ್ತು? ನ್ಯೂ ಎಕ್ಸ್ಪೀರಿಯನ್ಸಸ್. ಅಂದ್ರೆ ಲೈಕ್ ಅಲ್ಲಿ ದೊಡ್ಡ ದೊಡ್ಡ ಕಾಲೇಜಸ್ ನೋಡಿದೆ. ಫಸ್ಟ್ ಟೈಮ್ ಈ ಕಾಲೇಜ್ ಬಂದಿದ ತಕ್ಷಣ ನೋಡಿದಾಗ ಲೈಕ್ ತಲೆ ನೋಡಕ್ಕೂ ಬಿಲ್ಡಿಂಗ್ಸ್ ಅಷ್ಟು ದೊಡ್ಡದಾಗಿತ್ತು. ಓಕೆ, ಫುಲ್ ದೊಡ್ಡ ಇಂಫ್ರಾಸ್ಟ್ರಕ್ಚರ್ ಐತೆ, ದೊಡ್ಡ ಕ್ಯಾಂಪಸ್ ಐತೆ, ಆಮೇಲೆ ಫ್ರೆಂಡ್ಲಿ ಪೀಪಲ್ ಎವ್ರಿವನ್. ದೆನ್ ಸಿಟಿ ಬರ್ದಿದ್ದಾ? ಹಾ ಸರ್, ಸಿಟಿ ಬರ್ದಿದೆ. ಎಷ್ಟು ಬಂದಿತ್ತು ರ್ಯಾಂಕ್? ಸಿಟಿ ಅಲ್ಲಿ ನಂಗೆ 30,000 ಬಂದಿತ್ತು. ಮತ್ತೆ 30,000 ನಿಂಗೆ ಅಲ್ಲೇ ಸಿಕ್ತಿತ್ತಲ್ಲ ಕಾಲೇಜ್? ಲೈಕ್ ಸರ್ಚ್ ಮಾಡಿದೆ, ಬಟ್ ಶ್ರೀನಿವಾಸ್ ಗುಪ್ತಾ ಸರ್ ಇದು ಕಾಲೇಜ್ಗೆ ನೋಡ್ಸಿದ್ರು. ನಮ್ ಡ್ಯಾಡಿ ನಾನು ಜೊತೆ ಬಂದಿರಿ ಫ್ಲೈಟ್ ಅಲ್ಲಿ. ಬಂದಿದ್ದು ನೆಕ್ಸ್ಟ್ ಸೆಕೆಂಡ್ಗೆ ನಂಗೂ ಅಗ್ರಿ ಆಯ್ತು, ಇಲ್ಲೇ ಮಾಡಿ ಅಲ್ಲೇನೆ ಆನ್ ಸ್ಪಾಟ್ ಅಲ್ಲೇನೆ ಪೇ ಮಾಡಿ ಸೀಟ್ ರಿಸರ್ವ್ ಮಾಡಿಸ್ಕೊಂಡ್ರಿ. ಇಲ್ಲಿ ಬೇರೆ ಕನ್ನಡ ಮಕ್ಳಿದಾರ? ಹಾ ಸರ್, ಬೇಜಾನ್ ಜನ ಅವ್ರೆ. ಲೈಕ್ ನಾಟ್ ಓನ್ಲಿ ಕರ್ನಾಟಕ, ಆಂಧ್ರ ಪ್ರದೇಶದಿಂದ, ಮಹಾರಾಷ್ಟ್ರ, ತೆಲಂಗಾಣ, ಉತ್ತರ ಪ್ರದೇಶ್ ಎಲ್ಲ, ಲೈಕ್ ಔಟ್ ಆಫ್ ಕಂಟ್ರಿ ಕೂಡ ಅವ್ರೆ, ಅಬ್ರಾಡ್ ಸ್ಟೂಡೆಂಟ್ಸ್ ಎಲ್ಲರೂ ಅವ್ರೆ. ಓಕೆ, ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಇಲ್ಲಿ ಏನ್ ಹೇಳ್ಕೊಡ್ತಾರೆ? ಲೈಕ್ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಲೈಕ್ AML ಅಂತ ಹೇಳಿದೆ ನೀನು. ಸರ್, AML ಅಲ್ಲಿ ಲೈಕ್ ದೇ ವಿಲ್ ಪ್ರೊವೈಡ್ ಸರ್ಟನ್ ಈವೆಂಟ್ಸ್ ಬೇಸ್ಡ್ ಆನ್ A and ML, ಅಂಡ್
not only they will not just provide 1 or 2 events, they will provide so many multiple events on based on artificial intelligence and machine learning, and they even provide certificates for that. It will be beneficial for the resume. ಅಭಿಷೇಕ್ ಅಂತ, ನಾನು ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಗುಲ್ಬರ್ಗದಲ್ಲಿ ಕೋಟ್ನೋಡಿ ಅಂತ ನಮ್ದು ಒಂದು ಚಿಕ್ಕ ಏರಿಯಾ ಇದೆ ಅಲ್ಲಿ. ಸಿಟಿ ಬರ್ದಿದ್ದಮ್ಮ? ಎಸ್ ಸರ್ ಬರ್ದಿದೆ. ಎಷ್ಟಿತ್ತು ರ್ಯಾಂಕಿಂಗ್? ಸಿಟಿ ಸ್ವಲ್ಪ ಕಡಿಮೆ ಬಂದಿದೆ ಸರ್, ಎಷ್ಟು ಒಂದು 80,000 ಅರೌಂಡ್ 80,000 ರ್ಯಾಂಕಿಂಗ್ ಬಂದಿತ್ತು. ಬಟ್ ಇವಾಗ 80,000 ರ್ಯಾಂಕ್ ಬರೋ ಕೂಡ ಬೆಂಗಳೂರಿನ ಕಾಲೇಜ್ ಸಿಕ್ತಿತ್ತಲ್ವಾ? ಸಿಕ್ತಿತ್ತು ಸರ್, ಸಿಕ್ತಿತ್ತು. ಆದ್ರೆ ಈ ತರ ಕಾಲೇಜ್ ಸಿಕ್ತಿರ್ಲಿಲ್ಲ. ಈ ತರ ಅಂದ್ರೆ ಏನಿದೆ ಕಾಲೇಜಲ್ಲಿ? ಕಾಲೇಜಲ್ಲಿ ಸರ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಎಜುಕೇಶನ್ ಚೆನ್ನಾಗಿದೆ, ಮತ್ತೆ ಎಜುಕೇಶನ್ ಬಿಟ್ಟು ಫೆಸಿಲಿಟೀಸ್ ಬೇರೆ ಅವರು ಪ್ರೊವೈಡ್ ಮಾಡ್ತಿದ್ದಾರೆ, ಎಲ್ಲ ಚೆನ್ನಾಗಿದೆ. ಸೊ ಈಗ ನೀನು ಕರ್ನಾಟಕದಿಂದ ಬಂದಿದ್ಯಪ್ಪ, ಇಲ್ಲಿ ಫ್ಯಾಕಲ್ಟಿಗಳು ಗುಜರಾತಿಲಿ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ? ಏನಾದ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಸರ್, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಹಿಂದಿಯಲ್ಲಿ ಮಾತಾಡ್ತಾರೆ. ಓಕೆ, ನಿನಗೆಲ್ಲ ಅರ್ಥ ಆಗುತ್ತೆ? ಎಸ್ ಸರ್. ಸೊ ನಿಂಗೇನೋ ಡೌಟ್ ಬಂತಪ್ಪ, ಅವ್ರೇನ್ ಬೇಜಾರ್ ಮಾಡ್ಕೊಂತಾರ? ಯಾವ ತರ? ಇಲ್ಲ ಸರ್, ಫ್ರೀ ಆಗಿ ಕೇಳ್ಬೋದು ಸರ್. ಫ್ಯಾಕಲ್ಟಿ ಆರ್ ಫುಲ್ ಫ್ರೀ, ದೇ ಆರ್ ಫ್ರೆಂಡ್ಲಿ. ಓಕೆ, ಸೊ ವಾಟ್ ಯು ಸೇ ಫಾರ್ ಸ್ಟೂಡೆಂಟ್ಸ್, ಫಾರ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್? ಎಲ್ರು ಏನ್ ಹೇಳ್ತಾ ಇಷ್ಟಪಡ್ತೀನಿ ಅಂದ್ರೆ, ಬೇರೆ ಎನ್ವೈರನ್ಮೆಂಟ್ ಬೇಕಂದ್ರೆ ಬರ್ಬೋದು. ಓಕೆ, ಸೊ ಇಲ್ಲಿ ಸೆಕ್ಯೂರಿಟಿ ಎಲ್ಲ ಹತ್ರ ಇದೆ? ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಹಾಸ್ಟೆಲ್ ಹೋಗ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು, ಪಂಚಿಂಗ್ ಮಾಡ್ಬೇಕು, ಸೆಕ್ಯೂರಿಟಿ ಸ್ಟ್ರಿಕ್ಟ್ ಆಗಿದೆ. ಏನಾದ್ರೂ ಹೇಳದೆ ಹೋಗದಿದ್ರೆ ಪೇರೆಂಟ್ಸ್ ಗೆ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋಗುತ್ತೆ ಸರ್. ಓಕೆ, ಸೊ ನೀವು ಕನ್ನಡ ಮಕ್ಕಳಿಗೆ ಏನ್ ಹೇಳ್ಬೋದು? ಕ್ಯಾನ್ ವಿ ವೆಲ್ಕಮ್ ದಮ್? ನಿಮ್ಮ ಅನಿಸಿಕೆ? ಕರ್ನಾಟಕದಿಂದ ಇಲ್ಲಿ ಯಾರ್ಯಾರು ಬರ್ತೀರಾ ಎಲ್ಲರಿಗೂ ವೆಲ್ಕಮ್. ಕಾಲೇಜ್ ತುಂಬಾ ಚೆನ್ನಾಗಿದೆ, ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಮ್ಮ ಅನಿಸಿಕೆ ನೋಡಿ ಕಾಲೇಜ್ಗೆ ಜಾಯ್ನ್ ಆಗಿ. ಸೇರ್ಕೊಳ್ಳಿ, ಡೆಫಿನೆಟ್ಲಿ ಸೇರ್ಕೊಳ್ಳಿ. ಅಂಡ್ ನಮ್ ಕಾಲೇಜ್ ಬ್ಯಾಂಗ್ಳೂರ್ ಎಲ್ಲರೂ ನಾವು ಕಾಲೇಜ್ ಯಾವ್ದಾದ್ರು ನೋಡಿದ್ರು ಟೀಚರ್ಸ್ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಾನು ಕಂಪೇರ್ ಮಾಡಿದ್ರೆ ದ ಮಾರ್ವಾಡಿ ಕಾಲೇಜ್ ಇಸ್ ಸೋ ಬೆಟರ್. ಮುಂದೆ ಬರೋ ಜೂನಿಯರ್ ಒಳ್ಳೆ ಕಾಲೇಜ್ ಇದು, ನಿಮಗೆ ಕಡಿಮೆ ಫೀಸಲ್ಲಿ ಮತ್ತೆ ಗ್ರೇಟ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಒಳ್ಳೆ ಪಾಠ ಬೇಕಂದ್ರೆ ಈ ಕಾಲೇಜ್ ಬರ್ಬೋದು. ಬಿಜಾಪುರ ಮಂದಿ ಇಲ್ಲಿ ಯಾರ್ಯಾರು ಬರ್ಬೇಕನ್ನತ್ತೀರಿ, ಬರ್ರಿ ಒಂದ್ಸರಿ ನೋಡ್ರಿ, ನೀವೆಲ್ಲ ಹಚ್ಚಂಗ ಆಗ್ತಿತ್ತು, ಹಂಗ ಮನ್ಸಿಗೆ ಆಗ್ತಿತ್ತು. ಕಾಲೇಜ್ ಚೆನ್ನಾಗಿದೆ, ನೀವು ಕರ್ನಾಟಕದಿಂದ ಇಲ್ಲಿಗೆ ಬಂದು ಓದ್ಬಹುದು, ನಿಮಗೇನ್ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ನೋಡೋದಲ್ಲ ಮಾರ್ವಾಡಿ ಯೂನಿವರ್ಸಿಟಿ ಬಗ್ಗೆ, ಇಟ್ಸ್ ಅ ಸೂಪರ್ ಯೂನಿವರ್ಸಿಟಿ, ನೆಕ್ಸ್ಟ್ ಲೆವೆಲ್ ಇದೆ ಈ ಕಾಲೇಜು. ಸೊ ನಾನು ಯೋಚನೆ ಮಾಡಿದ್ದೆ ಬೇರೆ, ಇಲ್ಲಿ ಬಂದ್ಮೇಲೆ ನೋಡಿದ್ದೆ ಬೇರೆ. ಸಿ ದಿಸ್ ಕಾಲೇಜ್, ದಿಸ್ ಯೂನಿವರ್ಸಿಟಿ ಇಟ್ಸ್ ಸೂಪರ್. ಇಲ್ಲಿ ಏನ್ ಗೊತ್ತಾ ಮಜಾ, 4 ಎಕರೆ ಕ್ಯಾಂಪಸ್ನ ಇವರು ಬರೀ ನಿಮ್ಮ ಸ್ಪೋರ್ಟ್ಸ್ಗಂತಾನೆ ಯೂಸ್ ಮಾಡಿದ್ದಾರೆ. 54 ದೇಶದ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ಆಮೇಲೆ ಸೂಪರ್ ಕಂಪ್ಯೂಟರ್ ಅಂತ ಒಂದಿಲ್ಲ, ಈ ಸೂಪರ್ ಕಂಪ್ಯೂಟರ್ ನೋಡಿ ಕಳೆದೇ ಹೋದೆ ನಾನು. ಇದು ಏನ್ ಗೊತ್ತಾ, ಸೂಪರ್ ಕಂಪ್ಯೂಟರ್ ಒನ್ ಆಫ್ ದ ಫಾಸ್ಟೆಸ್ಟ್ ಕಂಪ್ಯೂಟರ್ಸ್. ಅಂಡ್ ಐ ಡೋಂಟ್ ನೋ, ಬೆಂಗಳೂರಲ್ಲಿ ತುಂಬಾ ಕಾಲೇಜಲ್ಲಿ ಈ ಸೂಪರ್ ಕಂಪ್ಯೂಟರ್ ಅಂತ ಇದೆ ಅಂತ ನಂಗೆ ಗೊತ್ತೇ ಇಲ್ಲ. ಒಂದು ಪ್ಲಸ್ ಇಲ್ಲಿ ಯಾವುದೇ ತರ ಡೊನೇಷನ್ಸ್ ಇಲ್ಲ, ಯಾವುದೇ ತರ ಕ್ಯಾಪಿಟೇಷನ್ ಇಲ್ಲ, ಯಾವುದೇ ಒಂದು ಲೈಕ್ ಹಿಡನ್ ಚಾರ್ಜಸ್ ಏನು ಇಲ್ವೇ ಇಲ್ಲ. ಇಲ್ಲಿ ಜಿಮ್ ಇದೆ, ಹೆಲ್ತ್ಗೋಸ್ಕರ ಜಿಮ್ ಇದೆ, ಸ್ಪೋರ್ಟ್ಸ್ ಇದೆ. ಓಕೆ, ವೆರಿ ಗುಡ್ ಪ್ಲೇಸ್ಮೆಂಟ್ಸ್. ಹೋದ ವರ್ಷ 450+ ಕಂಪ್ನಿಗಳು ಇಲ್ಲಿ ಬಂದಿದೆ ಫಾರ್ ಪ್ಲೇಸ್ಮೆಂಟ್ಸ್ಗೆ. ಸೊ ನಾರ್ಮಲ್ ಆಗಿ ಇಲ್ಲಿ ಯಾರೇ ಒಬ್ರು ಗೋಲ್ ಏನಿರುತ್ತಂದ್ರೆ, ಅವರು ಇಲ್ಲ ದೇ ವಾಂಟ್ ಟು ಗೋ ಫಾರ್ ಅ ಗುಡ್ ಜಾಬ್, ಪ್ಲೇಸ್ಮೆಂಟ್ಗೆ ಹೋಗ್ತಾರೆ, ಅಥವಾ ಹೈಯರ್ ಎಜುಕೇಷನ್ಸ್ಗೆ ಬರ್ತಾರೆ, ಅಥವಾ ಅವರೇ ಒಂದು ಸ್ವಂತ ಒಂದು ಬಿಸ್ನೆಸ್ ಮಾಡ್ಬೇಕಂತ ಬರ್ತಾರೆ. ಸೊ ಈ ರಿಗಾರ್ಡಿಂಗಲ್ಲಿ ಮಾರ್ವಾಡಿ ಯೂನಿವರ್ಸಿಟಿ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಐದರ್ ಯು ವಾಂಟ್ ಟು ಗೋ ಫಾರ್ ಪ್ಲೇಸ್ಮೆಂಟ್, ದೇ ಹ್ಯಾವ್ ಗಾಟ್ ಅ ಲಾಟ್ ಆಫ್ ಪ್ಲೇಸ್ಮೆಂಟ್ ಆಪ್ಷನ್ಸ್. ನೀವು ಹೈಯರ್ ಎಜುಕೇಷನ್ಸ್ ಮಾಡ್ಬೇಕಾ, ದೇ ಹ್ಯಾವ್ ಗಾಟ್ ಟೈಡ್ ಅಪ್ ವಿತ್ ಮೆನಿ ಫಾರಿನ್ ಯೂನಿವರ್ಸಿಟೀಸ್, ಅದು ಕೂಡ ನೀವು ಮಾಡ್ಬೋದು. ಅಥವಾ ನಿಮ್ದೇ ಏನೋ ಒಂದು ಆಂಟರ್ಪ್ರಿನರ್ಶಿಪ್ ಮಾಡ್ಬೇಕಂದ್ರೆ ಇಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಇದೆ, ಇಲ್ಲಿ ನೀವು ಯೂಸ್ ಮಾಡಿದ್ರೆ ಇಲ್ಲಿ ಇವರು ಸರ್ಕಾರದಿಂದ ನಿಮಗೆ ಫಂಡ್ಸ್ ಕೂಡ ನಿಮಗೆ ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ. ದೇ ಹ್ಯಾವ್ ಗಾಟ್ ಅ ವೆರಿ ಗುಡ್ ಇನ್ಕ್ಯುಬೇಷನ್ ಸೆಂಟರ್ ಪ್ಲಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಲ್ಸೋ. ಸೊ ಡೋಂಟ್ ವೇಟ್ ಎನಿ ಮೋರ್, ತಲೆ ಕೆಡ್ಸ್ಕೊಂಬೇಡಿ. ದೇರ್ ಈಸ್ ಅ ಯೂನಿವರ್ಸಿಟಿ ಫಾರ್ ಯು ಅಂಡ್ ಆಲ್. ಇಟ್ಸ್ ಜಸ್ಟ್ click on Marwadi University. You can come to our office, Vidyarthi Seva anta, Bangalore Yelankadallide. Banni, we'll give you all the information of Marwadi University. And fees, bari engineering ge 1,40,000 ರೂಪಾಯಿ per year fees. ಯಾವುದೇ ತರ ಕ್ಯಾಪಿಟೇಷನ್ ಇಲ್ಲ, ಡೊನೇಷನ್ ಇಲ್ಲ, CT ರ್ಯಾಂಕಿಂಗ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಜಸ್ಟ್ ನೀವೇನಾದ್ರು +2 ನಲ್ಲಿ 50% ಮೇಲೆ ಪಾಸ್ ಆಗಿದ್ರೆ ಸಾಕು. ಸೊ ಥ್ಯಾಂಕ್ ಯು ಸೋ ಮಚ್.